ಶ್ರೀಗುರುಭ್ಯೋ ನಮಃ ಹರಿ ಓಂ. ಬ್ರಹ್ಮಚರ್ಯಬಲೋಪೇತಂ ಬ್ರಹ್ಮವಿದ್ಯಾಬಲಾನ್ವಿತಂ ಸರ್ವದೋಷವಿನಿರ್ಮುಕ್ತಂ ವಂದೇ ತಂ ಬಾಲಶಂಕರಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತತತ್ತ್ವಜ್ಞಂ ವಿಧುಶೇಖರಭಾರತೀಂ. ನಮೋ ನಮಃ ಸದ್ಗುರುಪಾದುಕಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಒಂದೇ ಶ್ಲೋಕದಲ್ಲಿ 18 ಪುರಾಣಗಳು. ನೋಡಿ, ಸಂಸ್ಕೃತ ಭಾಷೆಯ ವೈಭವ, ಸಂಸ್ಕೃತ ಭಾಷೆಯ ಮಹತ್ವ ಎಷ್ಟು ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಈ ಶ್ಲೋಕ ತುಂಬ ಉಪಯೋಗವಾಗಿದೆ. ಒಟ್ಟು 18 ಪುರಾಣಗಳಿವೆ. 18 ಪುರಾಣಗಳನ್ನು ಗಟ್ಟು ಮಾಡುವುದು ಕಷ್ಟ. ಒಂದು 5 ಪುರಾಣ ಹೇಳ್ಬೋದು, 6ನೇ ಪುರಾಣ ಮರ್ತೋಗ್ಬಿಡುತ್ತೆ. ಆದರೆ ನಮ್ಮ ಮಹರ್ಷಿಗಳು, ಕವಿ ಪುಂಗವರು, ಯಾರೋ ವಿದ್ವದ್ವರಿಷ್ಠರು ಒಂದೇ ಒಂದು ಶ್ಲೋಕದಲ್ಲಿ, ಅಂದರೆ 32 ಅಕ್ಷರಗಳಲ್ಲಿ 18 ಪುರಾಣಗಳನ್ನು ಸಂಗ್ರಹ ಮಾಡಿದ್ದಾರೆ. ಅಂಥ ಒಂದು ಶ್ಲೋಕವನ್ನು ಹೇಳ್ತೇನೆ, ಕೇಳಿ. ಮದ್ವಯಂ ಭದ್ವಯಂಚೈವ ಭ್ರತ್ರಯಂ ವಚತುಷ್ಟಯಂ ಆನಾಪ ಲಿಂಗ ಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ. ಈ ಶ್ಲೋಕವನ್ನು ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಗಟ್ಟು ಮಾಡಿಸಿ ಪದಚ್ಛೇದವನ್ನು ಮಾಡಿ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಶ್ಲೋಕವನ್ನು ಓದ್ತೇನೆ, ಗಟ್ಟಿ ಮಾಡಿಬಿಡಿ. ಈ 32 ಅಕ್ಷರಗಳ ಒಂದು ಶ್ಲೋಕದಲ್ಲಿ 18 ಪುರಾಣಗಳನ್ನು ಹೇಳಿಬಿಟ್ಟಿದ್ದಾರೆ. ಮದ್ವಯಂ ಭದ್ವಯಂಚೈವ ಭ್ರತ್ರಯಂ ವಚತುಷ್ಟಯಂ ಆ ನ ಪ ಲಿಂ ಗ ಕೂಸ್ಕಾನಿ 8 ಅಕ್ಷರ. ಪುರಾಣಾನಿ ಪ್ರಚಕ್ಷತೆ. ಅರ್ಥ ಹೇಳ್ತಾ ಬರ್ತೇನೆ. ಮದ್ವಯಂ ಮಕಾರದಿಂದ ಪ್ರಾರಂಭಗೊಳ್ಳುವಂಥ 2 ಪುರಾಣಗಳು. ಬ್ರಹ್ಮಾಂಡ ಪುರಾಣಂ, ಬ್ರಹ್ಮ ಪುರಾಣಂ, ಎರಡೂ ಅಲ್ಲಿ ಕ್ಷಮಿಸಬೇಕು. ಮೊದಲನೇದು ಮದ್ವಯಂ ಮತ್ಸ್ಯ ಪುರಾಣಂ, ಅನಂತರ ಮಾರ್ಕಂಡೇಯ ಪುರಾಣಂ. 2 ಪುರಾಣಗಳು ಮಕಾರದಿಂದ ಪ್ರಾರಂಭಗೊಳ್ಳುತ್ತಿವೆ. ಭದ್ವಯಂ ಭಕಾರದಿಂದ ಪ್ರಾರಂಭಗೊಳ್ಳುವ 2 ಪುರಾಣಗಳು. ಒಂದು ಭವಿಷ್ಯೋತ್ತರ ಪುರಾಣ, ಮತ್ತೊಂದು ಭಾಗವತ ಮಹಾಪುರಾಣ. ಭ್ರತ್ರಯಂ ಭಕಾರದಿಂದ ಸಿದ್ಧವಾಗುವ ಪುರಾಣಗಳು 3. ಒಂದು ಬ್ರಹ್ಮಾಂಡ ಪುರಾಣ, 2 ಬ್ರಹ್ಮ ಪುರಾಣ, 3 ಬ್ರಹ್ಮವೈವರ್ತ ಪುರಾಣ. ವಚತುಷ್ಟಯಂ ವಕಾರದಿಂದ ಪ್ರಾರಂಭಗೊಳ್ಳುವ 4 ಪುರಾಣಗಳಿವೆ. ಒಂದು ವರಾಹ ಪುರಾಣಂ, 2 ವಾಯುಪುರಾಣಂ, 3 ವಾಮನ ಪುರಾಣಂ, 4 ವಿಷ್ಣು ಪುರಾಣಂ. ಅನಂತರ ಅ ನ ಪ ಲಿಂ ಗ ಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ. ಅಕಾರದಿಂದ ಪ್ರಾರಂಭವಾಗುವ ಪುರಾಣ ಅಗ್ನಿ ಪುರಾಣಂ. ನಾಕಾರದಿಂದ ಪ್ರಾರಂಭವಾಗುವ ಪುರಾಣ ನಾರದ ಪುರಾಣಂ. ಆ ನ ಪ ಪದ್ಮ ಪುರಾಣಂ. ಲಿಂ ಲಿಂಗ ಪುರಾಣಂ. ಗ ಗರುಡ ಪುರಾಣಂ. ಕು
ಕೂರ್ಮ ಪುರಾಣಂ, ಸ್ಕಾಂದ ಪುರಾಣಂ. ಹೀಗೆ ಒಟ್ಟು 18 ಪುರಾಣಗಳಿವೆ ನೋಡಿ. ಮತ್ತೊಮ್ಮೆ ಹೇಳ್ತೇನೆ. ಮದ್ವಯಂ ಭದ್ವಯಂಚೈವ ಭ್ರತ್ರಯಂ ವಚತುಷ್ಟಯಂ ಆ ನ ಪ ಲಿಂ ಗ ಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತಿ. ಮತ್ಸ್ಯ ಪುರಾಣ, ಮಾರ್ಕಂಡೇಯ ಪುರಾಣ, ಭವಿಷ್ಯೋತ್ತರ ಪುರಾಣ, ಭಾಗವತ ಪುರಾಣ, ಬ್ರಹ್ಮಾಂಡ ಪುರಾಣ, ಬ್ರಹ್ಮ ಪುರಾಣ, ಬ್ರಹ್ಮವೈವರ್ತ ಪುರಾಣ, ವರಾಹ ಪುರಾಣ, ವಾಯು ಪುರಾಣ, ವಾಮನ ಪುರಾಣ, ವಿಷ್ಣು ಪುರಾಣ, ಅಗ್ನಿ ಪುರಾಣ, ನಾರದ ಪುರಾಣ, ಪದ್ಮ ಪುರಾಣ, ಲಿಂಗ ಪುರಾಣ, ಗರುಡ ಪುರಾಣ, ಕೂರ್ಮ ಪುರಾಣ, ಸ್ಕಾಂದ ಪುರಾಣ. ಒಟ್ಟು 18 ಪುರಾಣಗಳು. 18 ಪುರಾಣಗಳನ್ನು ರಚನೆ ಮಾಡಿರುವ ಮಹಾತ್ಮರು ಭಗವಾನ್ ವೇದವ್ಯಾಸರು. ನಾವು ಭಗವಾನ್ ವೇದವ್ಯಾಸರನ್ನು ಏನಂತ ಕರಿತೇವೆ? ಅಚತುರ್ವದನೋ ಬ್ರಹ್ಮ ದ್ವಿಬಾಹುರಪರೋ ಹರಿ ಅಪಾಲಲೋಚನ ಶಂಭು ಭಗವಾನ್ ಬಾದರಾಯಣ. ಇಂಥ ಭಗವಾನ್ ವೇದವ್ಯಾಸರು ಅವತರಿಸಿದ ಮಾಸ ಆಷಾಢ ಮಾಸ. ಆಷಾಢ ಮಾಸಕ್ಕೆ ಹೆಸರು ಗುರುಮಾಸ. ಆಷಾಢ ಮಾಸ ಶುಕ್ಲಪಕ್ಷ ಪೌರ್ಣಮಾಸ್ಯ ದಿವಸ ಎಲ್ಲ ಸನ್ಯಾಸಿಗಳು ಕೂಡ ದೀಕ್ಷಾ ವಿಸರ್ಜನೆಯನ್ನು ಮಾಡಿಸಿಕೊಂಡು ಅವತ್ತು ವೇದವ್ಯಾಸರ ಪೂಜೆಯನ್ನು ಮಾಡಿ ಚಾತುರ್ಮಾಸ್ಯ ಸಂಕಲ್ಪ ವ್ರತವನ್ನು ಮಾಡ್ತಾರೆ. ಅಂಥ ಭಗವಾನ್ ವೇದವ್ಯಾಸರು ಭಾರತ ದೇಶದ ಭವ್ಯವಾಗಿರುವ ಅಕ್ಷಯವಾಗಿರುವಂಥ ನಿಧಿ. ಆ ಮಹಾತ್ಮರು ನಮಗೆ ಕೊಟ್ಟಿರುವಂಥ 18 ಪುರಾಣಗಳಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲವೂ ಅಡಕವಾಗಿ 18 ಪುರಾಣಗಳ ಹೆಸರನ್ನು ಯಾರಾದರೂ ಗಟ್ಟಿ ಮಾಡಬೇಕು ಅಂತ ಇಷ್ಟ ಇದ್ದರೆ ಈ ಶ್ಲೋಕವನ್ನು ಹೇಳ್ಕೊಂಬಿಡಿ. ಮತ್ತೊಮ್ಮೆ ಶ್ಲೋಕವನ್ನು ಹೇಳ್ತೇನೆ ಕೇಳಿ. ಮದ್ವಯಂ ಭದ್ವಯಂಚೈವ ಭ್ರತ್ರಯಂ ವಚತುಷ್ಟಯಂ ಆ ನ ಪ ಲಿಂ ಗ ಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತಿ. ಈ ಶ್ಲೋಕವನ್ನು ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರುಗಳಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಗಟ್ಟು ಮಾಡಿಸಿ ಪದಚ್ಛೇದವನ್ನು ಮಾಡಿ ಅರ್ಥವನ್ನು ತಿಳಿಸಿದ್ದಾರೆ. ಅಂಥ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದ ಪದ್ಮಗಳಲ್ಲಿ ನನ್ನ ಕಾಯೇನ ವಾಚ ಮನಸ ಶಿರಸ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮಂಗಳ ಮಾಡುತ್ತಿದ್ದೇನೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.